ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಅರ್ಚನಾ ಉಡುಪ ಅವರು. ನಮಸ್ಕಾರ. ನಮಸ್ಕಾರ. 59 ವರ್ಷಗಳ ಸುದೀರ್ಘ ಗಾಯನ ವೃತ್ತಿ ಅಂತಂದ್ರೆ ಯಾವ ರೀತಿ ಗಮನಿಸ್ತೀರಿ ಇದು? ಹೌದು, 88 ವರ್ಷಗಳ ಪರಿಪೂರ್ಣ ಜೀವನ, ಬಟ್ ಇನ್ನೊಂದಷ್ಟು ದಿನಗಳ ಕಾಲ ಇರಬೇಕಾಗಿತ್ತು, ಇನ್ನೊಂದಷ್ಟು ಹಾಡುಗಳಿಗೆ ಧ್ವನಿಯಾಗಬೇಕಾಗಿತ್ತು ಅನ್ನೋ ಆಸೆ ಅಂತೂ ಇದ್ದೇ ಇರುತ್ತೆ. ಹೌದು. ಏನು ಅಂದ್ರೆ ನಮ್ಗೆ ಸದ್ಯಕ್ಕೆ ಈಗ ತಾನೇ ಗೊತ್ತಾಯ್ತು ವಿಷಯ. ಏನ್ ಹೇಳೋಕು ಅಂತ ಅರ್ಥ ಆಗ್ತಾ ಇಲ್ಲ. ಸಾಕ್ಷಾತ್ ಸರಸ್ವತಿ ನಮ್ಗೆ ಒಂಥರ, ನಾನು ಅವರ ಹಾಡುಗಳನ್ನೇ ಕೇಳ್ಕೊಂಡು ಹಾಡ್ಕೊಂಡು ಬೆಳೆದ್ ಬಂದವಳು. ನನ್ಗೆ ಜೂನಿಯರ್ ಜಾನಕಿ ಅಂತ ಬೇರೆ ಕರೀತಾ ಇದ್ರು. ಹೌದು ಹೌದು. ನನ್ಗೆ ಈಗ ಕೆಲವು ಸಮಯಗಳ ಹಿಂದೆ ನಾನು ಹೋಗಿದ್ದೆ ಬೇರೆ, ಮೈಸೂರಿಗೆ ಹೋಗಿ ಒಂದು 2 ಗಂಟೆಗಳ ಕಾಲ ಅವ್ರ ಜೊತೆ ನಾನು ಸುಧಾರಾಣಿಯವರು ಕೂತ್ಕೊಂಡು ಮಾತಾಡಿ, ಅವ್ರ ಹಾಡನ್ನ ಅವ್ರ ಎದುರಿಗೆ ಹಾಡಿ ವೇಷ ಅನ್ಸ್ಕೊಂಡು ಎಲ್ಲ ತುಂಬಾ ಒಳ್ಳೆ ಸಮಯ ಕಳೆದು ಬಂದಿದ್ದು. ಒನ್ ಆಫ್ ದ ಮೋಸ್ಟ್ ವರ್ಸಟೈಲ್ ಗಾಯಕಿ. ಅದು ಬಹುಶಃ ಅವ್ರು ಎಲ್ಲಾ ಭಾಷೆ ಎಲ್ಲ ಇದನ್ನು ಮೀರ್ ಬಿಟ್ಟಿದ್ದವ್ರು ಅವರು. ಮತ್ತೆ ಆ ಆರ್ಟ್ ಅನ್ನೋ ಅದನ್ನ ಒಂದು ಸಂಗೀತ ಅನ್ನೋದಕ್ಕೆ ಒಂದು ಕಲುಷಿತವಾಗಿದ್ದವ್ರು ಅವರು. ಹಂಗೆ ಏನು ಇನ್ನೂ ಬೇಕು 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 ಇರ್ಬೇಕಿತ್ತು ಅವರು. ಇನ್ನೂ ಹಲವಾರು ವರ್ಷಗಳಿರ್ಬೇಕಿತ್ತು. ಇನ್ನೂ ಅವ್ರು ಮಾತಾಡಿದ್ರೆ ಹಾಗೆ ಇನ್ನ ಜೇನ್ ಸುರದ ಹಾಗೆ ಇರುತ್ತಲ್ಲ, ನಿಜ ನಿಜ. ಮಾತು ಅಷ್ಟೇ, ಹಾಡಿನಷ್ಟೇ ಸಿಹಿ ಅವ್ರದ್ದು. ನೀವು ಕಡೆ ಬಾರಿ ಭೇಟಿಯಾದಾಗ ಅವರ ಆರೋಗ್ಯ ಸ್ಥಿತಿಗತಿಗಳು ಹೇಗಿತ್ತು ಅಂತ? ಆರೋಗ್ಯವಾಗಿದ್ರು, ಅಂದ್ರೆ ಸ್ವಲ್ಪ ಸ್ಲೋ ಡೌನ್ ಆಗಿದ್ರು. ಮೆಟ್ಲು ಹತ್ತುವಾಗಲೆಲ್ಲ ಸ್ವಲ್ಪ ಒಂದಿಬ್ರು ಹಿಡ್ಕೊಂಡು ಹತ್ತಿಸ್ಬೇಕು. ದಟ್ ಇಸ್ ವೆರಿ ನಾರ್ಮಲ್. ಅಂದ್ರೆ ಏನು ಸೀರಿಯಸ್ ಹೆಲ್ತ್ ಇಶ್ಯೂಸ್ ಏನೋ ಇರ್ಲಿಲ್ಲ ಅವರಿಗೆ. ಆರಾಮಾಗಿದ್ರು, ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಶಿ ವಾಸ್ ವೆರಿ ಹ್ಯಾಪಿ. ನಮ್ಗೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ದು ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಆಮೇಲೆ ಎಷ್ಟು ಎಲ್ಲರಿಗೂ ಮಕ್ಕಳ ತರ ಒಂದು ಪ್ರೀತಿ ತೋರಿಸೋದು, ಆ ದಿನ ಮರೆಯಕ್ಕೆ ಸಾಧ್ಯ ಇಲ್ಲ ನಮ್ಗೆ. ನಂಬಕ್ಕೆ ಆಗ್ತಾ ಇಲ್ಲ, ಅವರು ಇಲ್ಲ ಅಂದ್ರೆ ನಂಬಕ್ ಆಗ್ತಾ ಇಲ್ಲ. ನಿಮಗೂ ಕೂಡ ಅವರ ಹಾಡುಗಳ ಮೂಲಕವೂ ಒಂದು ವಿಶೇಷವಾದ ಪರಿಚಯ. ಅಂದರೆ ನೀವೇ ಹೇಳಿದಾಗೆ ಜೂನಿಯರ್ ಜಾನಕಮ್ಮ ಅಂತ ಹೇಳಿ ಕರಿತಾ ಇರೋದ್ರಿಂದ ನಿಮಗೆ ಬಹಳ ಮನಸ್ಸಿಗೆ ಹತ್ತಿರವಾದ ಜಾನಕಮ್ಮನವರ ಹಾಡು ಯಾವುದು, ಅಥವಾ ಈ ಹಾಡಿನ ಮೂಲಕವೇ ಅವರನ್ನು ಸ್ಮರಿಸಬಹುದು ಅನ್ನೋದಾದರೆ ಯಾವ ಹಾಡು ನೆನಪಾಗುತ್ತೆ ಅರ್ಚನಾ ಮೇಡಮ್? ಹಿಂಗೆ ಹೇಳಿದ್ರೆ ತುಂಬಾ ಕಷ್ಟ. ಒಂದು ರಾಶಿ ಹಾಡುಗಳಿದ್ದಾವೆ. ಚಟ್ಟಂತ ನೆನಪಿಗೆ ಬರೋದು ಅದೇ ನಾನು ಅವ್ರ ಎದುರಿಗೆ ಕೊನೆ ಸರಿ ಹಾಡಿದ ಹಾಡು ಜಯಗೌರಿ ಜಗದೀಶ್ವರಿ. ನನ್ನ ಪಾಲಿಗೆ ಅವರೇ ಸಾಕ್ಷಾತ್ ಸರಸ್ವತಿ. ಅದೇ ಹಾಡೆ ನನಗೆ ತಲೆಗೆ ಬರುತ್ತಷ್ಟೆ. ಗಾಯನಮನ ನುಡಿನಮನ ಅಂತ ಹೇಳೋದಾದ್ರೆ ಅವ್ರಿಗೋಸ್ಕರ 1-2 ಸಾಲು ಸಾಧ್ಯವಾದ್ರೆ. ಜಯ ಗೌರಿ ಜಗದೀಶ್ವರಿ, ಜಯ ಗೌರಿ ಜಗದೀಶ್ವರಿ, ಕಾವುದೆಂಬ ಕಲಾಸಾಗರಿ, ಜಯ ಗೌರಿ ಜಗದೀಶ್ವರಿ, ಗಾಮದನಿ ಧನಿ ಧರಿ ಗಮ ಗಮ ಧನಿ ಧನಿ ತಮ ಗಪ ಮ ಗಪ ಮ ಗಪ ಮ ಗಮ, ಜಯ ಗೌರಿ ಜಗದೀಶ್ವರಿ, ಜಗದೀಶ್ವರಿ, ಜಗದೀಶ್ವರಿ. ಈ ಹಾಡಿಗೋಸ್ಕರ ವಿಶೇಷವಾದ ಧನ್ಯವಾದ. ಆದರೆ ಅರ್ಚನಾ ಅವರೇ, ಈ ಮಡಿವಂತಿಕೆಯ ಕಾಲದಲ್ಲೂ ಕೂಡ ಆ ಚೌಕಟ್ಟುಗಳನ್ನು ಮೀರಿ ಅನೇಕ ರೀತಿಯ ಹಾಡುಗಳನ್ನು ಜಾನಕಮ್ಮನವರು ಬಹಳ ಸುಲಲಿತವಾಗಿ ಸರಾಗವಾಗಿ ಹಾಡಿ ಪ್ರಖ್ಯಾತಿಯನ್ನು ಪಡೆದವರು. ಈ ಬ್ರೇಕಿಂಗ್ ದ ರಿಸ್ಟ್ರಿಕ್ಷನ್ ಅನ್ನೋದು ಎಷ್ಟು ಕಷ್ಟ ಇದ್ದ ಕಾಲ ಅದು, ಅದ್ರ ಬಗ್ಗೆ ಹೇಳೋದಾದ್ರೆ? ನಾನು ಅವಾಗಲೇ ಹೇಳಿದ್ನಲ್ಲ, ವರ್ಸಿಟಾಲಿಟಿ ಅಂದ್ರೆ ಬಹುಶಃ ನಾನು ಇಡೀ ಭಾರತದಲ್ಲಿ ಫಸ್ಟ್ ಪ್ಲೇಸ್ ಬರೋದೇ ಜಾನಕಿ ಅಮ್ಮ, ಆಮೇಲೆ ಉಷಾ ಭೋಸ್ಲೆ ಅವ್ರಿಗೆ ನೋಡ್ತೀನಿ ನಾನು. ಅಂಥ ಒಂದು ವರ್ಸಿಟಾಲಿಟಿ. ಮೆಲೋಡಿ ಆಯ್ತು. ಆಮೇಲೆ ಬಹುಶಃ ಅವ್ರ ಹಾಡುಗಳನ್ನ ಹಾಡಿದ್ಮೇಲೆ ನಟಿಯರಿಗೆ ಅದಕ್ಕೆ ಎನಾಕ್ಟ್ ಮಾಡೋದಕ್ಕೆ ಏನು ಕೆಲಸವೇ ಇರ್ಲಿಲ್ವೇನೋ ಅಂತ ಅನ್ಸುತ್ತೆ. ಸುಮ್ಮನೆ ಅವರು
ಅದಕ್ಕೆ ಹಾವಭಾವ ತುಂಬಿಸ್ಬಿಟ್ರೆ ಆಗ್ತಿತ್ತು. ಅಂದ್ರೆ ಅವ್ರ ಹಾಡಲ್ಲಿರೋ ಭಾವನೆಗಳು ಹೆಂಗಿತ್ತು ಅಂದ್ರೆ ಇವ್ರಿಗೆ ಆಟೋಮ್ಯಾಟಿಕ್ ಆಗಿ ಭಾವ ಬಂದ್ಬಿಡ್ತಿತ್ತೇನೋ ಆಕ್ಟ್ ಮಾಡೋರಿಗೂ ಕೂಡ. ಅಷ್ಟು ಒಂದು ಅವರ ಆ ಹಾಡಿಗೆ ಇಡೀ ಅವರ ಜೀವವನ್ನೇ ತುಂಬಿ ಬಿಡ್ತಾ ಇದ್ರು. ಅವರೇ ಆ ಹಾಡಾಗಿ ಹೋಗ್ತಿದ್ರು, ಅವರೇ ಒಂದು ಕ್ಯಾರೆಕ್ಟರ್ ಆಗಿ ಹೋಗ್ತಿದ್ರು ಜಾನಕಿ ಅಮ್ಮನವರು. ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲ್ಲಿ ನೂತನ ಜೀವ ಭಾವನೆ ತಂದೆ. ಈ ತರದ ಹಾಡೆಲ್ಲ ಎಷ್ಟು ಅವರು ಅದರಲ್ಲಿ ಎಷ್ಟು ಸೆನ್ಷುವಸ್ ಆಗಿ ಹಾಡಿದ್ದಾರೆ. ಯಾವ ಶಿಲ್ಪಿ ಕಂಡ ಕನಸು ನೀನು, ಈ ತರ ಚಳಿ ಚಳಿ ತಾಳೆನೋ ಅಂತೂ ಬಹುಶಃ ಅದು ಜಾನಕಿ ಅಮ್ಮನವ್ರು ಹಾಡು ಬಂದು ಯಾರಿಗೂ ಹಾಡಕ್ ಸಾಧ್ಯವಾಗ್ಲೇನೋ. ನಿಜ ನಿಜ. ಸೊ ಮಡಿವಂತಿಕೆ ಅನ್ನೋದು ಈಗ್ಲೂ ಇದೆ ನಮ್ಮ ಸಮಾಜದಲ್ಲಿ. ಆ ಕಾಲಕ್ಕೆ ಅವರು ಇನ್ನು ಅವರು ಲೈವ್ ಅವ್ರ ನಿಂತು ಹಾಡೋದನ್ನ ನೋಡ್ಬಿಟ್ರೆ ಯಾರಿಗೂ ನಂಬಕ್ಕಾಗಲ್ಲ ಈ ಒಂದು ಭಾವನೆ, ಈ ಒಂದು ಧ್ವನಿ ಅವರ ಕಂಠದಿಂದ ಬರ್ತಿದೆ ಅಂತ. ಅಷ್ಟು ಒಂದು ಸ್ಟ್ಯಾಚ್ಯೂ ತರ ನಿಂತ್ಕೊಂಡು ಅವರ ಕಂಠದಲ್ಲಿ ಎಂತೆಂತ ಭಾವನೆಗಳನ್ನ ಹೊರಡಿಸ್ತಾ ಇದ್ರು ಅವರು. ಎದುರಿಗೆ ನೋಡ್ಲಿಕ್ಕೆ ಸಾಕ್ಷಾತ್ ದೇವತೆ. ಆ ದೊಡ್ಡ ಕುಂಕುಮ, ಆ ಬಿಳಿ ಸೀರೆ, ಹಣೆ ಮೇಲೆ ಪಟ್ಟೆ, ಮತ್ತೆ ಅವರು ಬಾಯಿ ತೆಗೆದ್ರೆ ಒಂದಾನೊಂದು ಹಾಡುಗಳು, ಎಂತೆಂತ ಹಾಡುಗಳು. ಸೊ ಆಗಿನ ಕಾಲಕ್ಕೆ ಅವರು ಮಡಿವಂತಿಕೆಯನ್ನೆಲ್ಲ ಬದಿಗಿರಿಸಿ ಅವರ ಹಾಡು ಅಂದ್ರೆ ಹಾಡು, ಆರ್ಟ್ ಅಂದ್ರೆ ಆರ್ಟ್ ಅನ್ನೋ ರೀತಿಯಲ್ಲಿ ಅವರು ಅದಕ್ಕೆ ತಮ್ಮ ಇಡೀ ಜೀವನವನ್ನ ಮುಡಿಪಾಗಿ ಇಟ್ಬಿಟ್ರು ಅವರು. ತಾವೇನಾದ್ರೂ ಹೋಗ್ತಿದ್ದೀರಾ ಅಂತಿಮ ದರ್ಶನಕ್ಕೆ? ಮೈಸೂರು ಕಡೆಗೆ ಏನಾದ್ರೂ ಹೋಗ್ತೀರಾ ಅಥವಾ ಮುಂದೇನು ಯೋಜನೆಗಳನ್ನು ತಿಳಿಯೋ ನಂತರದಲ್ಲಿ ಡಿಸಿಷನ್ ಹೇಗೆ ಅಂತ? ನಾನು ಖಂಡಿತವಾಗಿಯೂ ಹೋಗೋದಕ್ಕೆ ಇಷ್ಟಪಡ್ತೀನಿ. ನಾನು ಡೀಟೇಲ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಖಂಡಿತ ಹೋಗ್ಬೇಕು. ರೈಟ್. ಧನ್ಯವಾದ. ವಿಶೇಷವಾಗಿ ನಿಮ್ಮ ಹಾಡಿನ ಮೂಲಕ ಜಾನಕಮ್ಮನವರಿಗೆ ಗೌರವವನ್ನು ಸಲ್ಲಿಸೋದಕ್ಕೆ ಮತ್ತೊಮ್ಮೆ ಧನ್ಯವಾದ. ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕೂ ಧನ್ಯವಾದ ಅರ್ಚನಾ ಮೇಡಮ್. ಥ್ಯಾಂಕ್ ಯು. ಇದು ಗಾಯಕಿ ಅರ್ಚನಾ ಉಡುಪ ಅವರ ಪ್ರತಿಕ್ರಿಯೆ.